ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಸಮರ್ಥ ಶಾಮನೂರು ಸೋಲಿಸೋದಕ್ಕೆ ಮುಸ್ಲಿಂ ಮುಖಂಡರು ಪ್ರಯತ್ನ ಪಟ್ಟಿದ್ರು ಕಾಂಗ್ರೆಸ್ನ ಒಳಗೆ ಅನ್ನೋ ಚರ್ಚೆ ಇತ್ತಲ್ಲ. ಈ ಚರ್ಚೆಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಬೆಳವಣಿಗೆಯ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ. ಹೈಕಮಾಂಡ್ ನಾಯಕರ ಕ್ಷಮೆ ಕೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಮಾಜಿ ಸಚಿವ ಜಮೀರೆ ಎಕ್ಸ್ಕ್ಲೂಸಿವ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಉಪಚುನಾವಣೆಯ ಗೊಂದಲಕ್ಕೆ ಇವರು ಕ್ಷಮೆ ಕೇಳಿದ್ದಾರೆ. ಹೈಕಮಾಂಡ್ ನಾಯಕರ ಹತ್ರ ಕ್ಷಮೆ ಕೇಳಿರೋದ್ರ ಬಗ್ಗೆ ಅವರೇ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಆ ಕಾಂಟೆಕ್ಸ್ಟ್ ಏನಾಗಿತ್ತು ಮತ್ತೆ ಇದೊಂದು ವಿಚಾರ ಜಮೀರ್ ಅವರು ವಿಪರೀತ ಸಮಸ್ಯೆಯನ್ನು ತಂದೊಡ್ಡಿದ್ರು. ನಾನು ತಪ್ಪು ಮಾಡಿಲ್ಲ, ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀನಿ, ತಪ್ಪಾಗಿದ್ದರೆ ಕ್ಷಮೆ ಕೇಳ್ತೀನಿ. ನನ್ನ ವಿಚಾರದಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಬಿದ್ದಾರೆ. ದಾವಣಗೆರೆ ಉಪಚುನಾವಣೆ ಗೊಂದಲದಲ್ಲಿ ನನ್ನ ಪಾತ್ರ ಒಂಚೂರು ಇಲ್ಲ, ಆದರೂ ನಾನು ಕ್ಷಮೆ ಕೊಡ್ತೀನಿ. ಪಾತ್ರ ಇಲ್ಲ, ಆದರೂ ನಾನು ಕ್ಷಮೆ ಕೇಳ್ತೀನಿ. ಖರ್ಗೆ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ವೇಣುಗೋಪಾಲ್ ಅವರಿಗೆ ಐ ಆಮ್ ಸಾರಿ ಸರ್ ಅಂತ ಕೇಳಿದ್ದಾರಂತೆ. ಆಮೇಲೆ ತಪ್ಪು ಮಾಡಿದ್ದೀರಾ ಅಂತೆಲ್ಲ ಬಂದಾಗ ನಾನು ತಪ್ಪು ಮಾಡಿಲ್ಲ, ಸ್ಟಿಲ್ ನಾನು ಕ್ಷಮೆ ಕೇಳಿ ನಾನೇ ಏನೋ ದೊಡ್ಡತನವನ್ನು ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಸಭೆ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು 20 ಸಚಿವರನ್ನ ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ಮೊದಲ ಪಟ್ಟಿಯಲ್ಲೇ ಜಮೀರ್ ಅಹಮದ್ ಖಾನ್ ಅವರ ಹೆಸರಿನ ನಿರೀಕ್ಷೆ ಇತ್ತು, ಆದರೆ ಆ ಪಟ್ಟಿಯಲ್ಲಿ ಅವ್ರ ಹೆಸರಿರಲಿಲ್ಲ. ಈಗ ನಮ್ಮ ಜೊತೆ ಜಮೀರ್ ಅಹಮದ್ ಖಾನ್ ಅವರು ಇದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ. ಫಸ್ಟ್ ಪಟ್ಟಿಯಲ್ಲಿ ಜಮೀರ್ ಅವರ ಹೆಸರು ಇರಬೇಕಿತ್ತು, ಇದು ನಿಮಗೂ ನಿರೀಕ್ಷೆ ಇತ್ತು, ಬಟ್ ನಿಮ್ಮ ಅಭಿಮಾನಿಗಳಿಗೂ ಇತ್ತು, ಆಗಲಿಲ್ಲ. ಇಲ್ಲ, ನಮಗೂ ನಿರೀಕ್ಷೆ ಇತ್ತು ಫಸ್ಟ್ ಪಟ್ಟಿಯಲ್ಲಿ ಬರ್ತದಂತ. ತಮಗೆಲ್ಲ ಗೊತ್ತಿದ್ದಂಗೆ 2ನೇ ತಾರೀಕು 3ನೇ ತಾರೀಕು ಏನು ಪ್ರಮಾಣ ವಚನ ಆಯಿತು, 2ನೇ ತಾರೀಕಿಗೆ ಒಂದು ಆಡಿಯೋನ ರಿಲೀಸ್ ಮಾಡಿದ್ರು. ಅದ್ರ ಬಗ್ಗೆ ಆಡಿಯೋ ಬಗ್ಗೆ ನಾನು ಹೇಳಿಕೆಯನ್ನು ಕೊಟ್ಟಿದ್ದೀನಿ, ನಾನು ಆಲ್ರೆಡಿ ಕಂಪ್ಲೇಂಟು ಮಾಡಿದ್ದೀನಿ, FIR ಆಗಿದೆ. ಆ ಹಿನ್ನೆಲೆಯಲ್ಲಿ ಮಂತ್ರಿ ಆಗೋಕ್ಕೆ ಸಾಧ್ಯ ಆಗಿಲ್ಲ. ಈಗ 2ನೇ ಲಿಸ್ಟಲ್ಲಿ ಆಗ್ತದಂತ ನಿರೀಕ್ಷೆನ ಇಟ್ಕೊಂಡಿದ್ದೀವಿ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ನಾವೆಲ್ಲ ಬದ್ಧ. ನನಗೆ ಆಲ್ರೆಡಿ 3 ವರ್ಷ ಮಂತ್ರಿಯಾಗಿ ಜವಾಬ್ದಾರಿ ಕೊಟ್ಟಿದ್ರು, ಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ನಾನು ಅದ್ರ ಜೊತೆಲಿ ಈಗ 2028 ಚುನಾವಣೆ ಬರ್ತದೆ. ಈಗ ಪಕ್ಷ ಹೈಕಮಾಂಡ್ ಅವರು ಇಲ್ಲಪ್ಪ ನಿಂಗೆ 3 ವರ್ಷ ಮಂತ್ರಿ ಮಾಡಿದ್ವಿ, ನೀನು 2 ವರ್ಷ ಪಾರ್ಟಿ ಕೆಲಸ ಮಾಡು, ಪಕ್ಷದ ಕೆಲಸ ಮಾಡು, ಚುನಾವಣೆ ಬರ್ತಾಯಿದೆ ಅಂದರೆ ಅದಕ್ಕೂ ನಾನು ಸಿದ್ಧ. ಅಂದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ಅಸಮಾಧಾನ ಇದ್ದರು ಅನ್ನೋದು ಕೆಲವು ವೀಡಿಯೋಗಳನ್ನೆಲ್ಲ ಬಿಟ್ಟಿದ್ರು, ಮತ್ತು ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನೀವು ಮಾತನಾಡಿದ್ರಿ. ಆ ಸಂದರ್ಭದಲ್ಲಿ ಏನಾದರೂ ಗೊಂದಲ ಇತ್ತಾ? ಇಲ್ಲ, ಗೊಂದಲ ಏನಿಲ್ಲ. ಅದೇನೋ ಒಂದು ಪ್ರಚಾರ ಮಾಡಿಬಿಟ್ಟಿದ್ದಾರೆ. ಜಮೀರ್ ಅವರು ದಾವಣಗೆರೆ ಉಪಚುನಾವಣೆಯಲ್ಲಿ ಜಮೀರ್ ಅವರು ಆ್ಯಂಟಿ ಪಾರ್ಟಿ ಮಾಡಿದ್ದಾರೆ ಕೆಲಸ ಅಂತೇಳ್ಬಿಟ್ಟು ಒಂದು ಪ್ರಚಾರ ಮಾಡಿಬಿಟ್ಟಿದ್ದಾರೆ. ನಾನು ಆ ಥರ ಆ್ಯಂಟಿ ಪಾರ್ಟಿ ಕೆಲಸ ಏನೂ ಮಾಡಿಲ್ಲ. ತಮಗೆಲ್ಲ ಗೊತ್ತಿದ್ದಂಗೆ 5ನೇ ತಾರೀಕು ಹೋದೆ ನಾನು. ಈಗ ತಮಗೆಲ್ಲ ಗೊತ್ತಿದೆ, ಮಲ್ಲಿಕಾರ್ಜುನ ಅವರು ಏನೇನು ಹೇಳಿಕೆ ಕೊಟ್ಟರು ಅದೆಲ್ಲ ಮಾಧ್ಯಮದಲ್ಲಿ ಬಂದಿರೋದು. ಮೊದಲೇ ಸತಿ ಒಂದು ಹೇಳಿಕೆ ಕೊಟ್ಟರು. ಜಮೀರ್ ಅವರು ದಾವಣಗೆರೆ ಏನು ಕೆಲಸ ಇದೆ, ಅವ್ರು ಏನಕ್ಕೆ ದಾವಣಗೆರೆ ಬರ್ತಾರೋ ಅಂತ ಒಂದು ಹೇಳಿಕೆ ಕೊಟ್ಟರು. ಅದಾದಮೇಲೆ ನಾನು ಪ್ರಚಾರ ಹೋಗ್ಬೇಕಂತ ತೀರ್ಮಾನ ಮಾಡಿದೆ. ಆ ಹಿನ್ನೆಲೆಯಲ್ಲೂ ಒಂದು ಹೇಳಿಕೆ ಕೊಟ್ಟರು. ಜಮೀರ್ ಅವರು ಬಂದಿಲ್ಲ ಅಂದರೆ ತುಂಬ ಒಳ್ಳೆಯದು ಅಂತ. ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿಬಿಟ್ಟಿದ್ರು, ಜಮೀರ್ ಅವರು 5ನೇ ತಾರೀಕಿಗೆ ದಾವಣಗೆರೆ ಪ್ರಚಾರಕ್ಕೆ ಬರ್ತಾರೆ ಅಂತ. ಅವ್ರಿಗೋಸ್ಕರ ನಾನು ಏನು ಮಾಡಿದೆ, ನಾನು ಅವ್ರ ಮನೆಗೆ ಹೋದೆ, ಮಲ್ಲಿಕಾರ್ಜುನ ಮನೆಗೆ ಹೋದೆ, ಪ್ರೆಸ್ ಮೀಟು ಮಾಡಿದೆ, ಒಂದು ರೋಡ್ ಶೋನು ಮಾಡಿದೆ, ಒಂದಿನ ಪ್ರಚಾರನೂ ಮಾಡಿದೆ. ನಾನು ಪಕ್ಷದ ಕೆಲಸ ಮಾಡಿದ್ದೀನಿ. ಅದಾದಮೇಲೆ 6-7ನೇ ತಾರೀಕಿಗೆ ಬಾಗಲಕೋಟಲ್ಲಿ ಪ್ರಚಾರನ ಮಾಡಿದ್ದೀನಿ. ನನ್ನ ಕಡೆಯಿಂದ ಸಿದ್ದರಾಮಯ್ಯ ಕೇಳ್ಕೊಂಡಿದ್ದೀನಿ. ನನ್ನ ಕಡೆಯಿಂದ ಏನಾದರೂ ತಪ್ಪಾದರೂ ದಯಮಾಡಿ ನನ್ನ ಕ್ಷಮಿಸಿ ಅಂತ ಸಿದ್ದರಾಮಯ್ಯ ಕೇಳ್ಕೊಂಡಿದ್ದೀನಿ. ಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ತಾವು ಕೇಳ್ಕೊಂಡಿದ್ದೀನಿ. ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಸಾಹೇಬ್ರ ತಾವು ಕೇಳ್ಕೊಂಡಿದ್ದೀನಿ. ನಮ್ಮ ವೇಣುಗೋಪಾಲ್ ಸಾಹೇಬ್ರ ತಾವು ಕೇಳ್ಕೊಂಡಿದ್ದೀನಿ. ಸುಜ್ಜವಾಲ್ ತಾವು ಕೇಳ್ಕೊಂಡಿದ್ದೀನಿ. ನನ್ನಿಂದ ಏನೋ ದಾವಣಗೆರೆ ವಿಚಾರದಲ್ಲಿ ತಪ್ಪಾದರೆ ದಯಮಾಡಿ ಕ್ಷಮಿಸಿ. ನಾನು ಯಾವತ್ತೂ ಪಕ್ಷಕ್ಕೆ ದ್ರೋಹ ಮಾಡೋನಲ್ಲ. ನಾನು ಏನಕ್ಕಂದರೆ ನಾನು ಜನತಾದಳದಿಂದ 2017 ಜನತಾದಳ ಪಕ್ಷದಿಂದ ಬಂದಿರೋದು. ಬಂದಾದಮೇಲೆ ನನಗೆ ನಿರೀಕ್ಷೆನೂ ಇಟ್ಟಿಲ್ಲ. 2018 ನನ್ನ ಮಂತ್ರಿ ಮಾಡ್ತಾರಂತ ನಾನು ನಿರೀಕ್ಷೆ ಮಾಡಿಲ್ಲ. ಆ ಟೈಮಲ್ಲೇ ನನ್ನ ಮಂತ್ರಿ ಮಾಡಿದರು. ನಾನು ಪಕ್ಷಕ್ಕೆ ಹೆಂಗೆ ದ್ರೋಹ ಮಾಡೋಕ್ಕಾಗ್ತದೆ? ಈ ಪರ್ಸ್ನಲ್ ಈಗೋ ಏನೋ ಬಂತು. ಈಗ ತಮಗೂ ಎಲ್ಲ ಗೊತ್ತಿದ್ದಂಗೆ ಅಲ್ಲ, ಎಲ್ಲ ಒಂದು ಕಡೆ ನಿಮ್ಮ ವಿರುದ್ಧ ವ್ಯವಸ್ಥಿತವಾಗಿ ಏನಾದರೂ ಒಂದು ಪಿತೂರಿ ನಡೀತು ಅಂತ ಅನಿಸುತ್ತಾ? ಅದು ಮಾಡಿದ್ದಾರೆ ಅವ್ರು. ದೇವ್ರು ಚೆನ್ನಾಗಿಟ್ಟಿರಲಿ ಅವ್ರನ್ನ, ಅವ್ರು ಒಳ್ಳೆಯದಾಗಲಿ ಮಾಡಿದ್ದಾರೆ ಅವರು. ಅಂದರೆ ಇದೆಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತಿಂದ ಇಲ್ಲ. ಈ ಅಲ್ಪಸಂಖ್ಯಾತರು ದಾವಣಗೆರೆಯಲ್ಲಿ ಟಿಕೆಟ್ ಕೇಳ್ತಾ ಇರೋದು ಈ ಮೊನ್ನೆ ಉಪಚುನಾವಣೆಯಲ್ಲಿ ಕೇಳಿದಂಥ ಇಲ್ಲ. 94 ಕೇಳ್ಕೊಂಡೇ ಬರ್ತಾವ್ರೆ. ಯಾವಾಗ ಕೇಳಿದ್ದಾರೆ ಆವಾಗ ಏನು ಮಾಡಿದ್ರು, ಲಾಸ್ಟ್ ಮೂಮೆಂಟಲ್ಲಿ ಹೈಕಮಾಂಡ್ ಅವರು ಶಾಮನೂರು ಶಿವಶಂಕರಪ್ಪ ಕೊಡ್ತಾಯಿದ್ರು. ಶಾಮನೂರು ಶಿವಶಂಕರಪ್ಪ ಏನಾಗಿದ್ರು, ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಇರ್ತಾಯಿದ್ರು, ಪ್ರೀತಿಯಿಂದ ಮಾತಾಡ್ಕೊಂಡು ಪ್ರೀತಿಯಿಂದ ಇರ್ತಾಯಿದ್ರು. ಆ ಹಿನ್ನೆಲೆಯಲ್ಲಿ ಅವನ್ನ ಗೆಲ್ಸ್ಕೊಂಡು ಬರ್ತಾಯಿದ್ರು. 2023 ಚುನಾವಣೆಯಲ್ಲಿ ಯಾವಾಗ ಅಲ್ಪಸಂಖ್ಯಾತ ಇರೋದಲ್ಲಿ ಪ್ರಚಾರಕ್ಕೆ ಹೋದರು ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದ್ದಾರೆ, ಇಲ್ಲ ಇದು ನನ್ನ ಕೊನೆ ಚುನಾವಣೆ,
ಇದಾದಮೇಲೆ 2028 ನಾನು ಅಲ್ಪಸಂಖ್ಯಾತರನ್ನ ಕೊಟ್ಟು ನಾನು ಗೆಲ್ಸ್ಕೊಂಡು ಬರೋದು ನನ್ನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಹೇಳಿದರು. ಹಾಗಾಗಿ ನಮ್ಮವ್ರು ಈ ಬಾರಿ 2000 ಉಪಚುನಾವಣೆಯಲ್ಲಿ ಟಿಕೆಟ್ ಬೇಕೇ ಬೇಕಂತ ನಿಂತಿದ್ರು. ನಾನೂ ಕೇಳಿದ್ವಿ, ನಾನಿಲ್ಲ, ನಾವೆಲ್ಲ ಅಲ್ಪಸಂಖ್ಯಾತರು ನಾಯಕ ಹೋಗಿ ಮನೆ ಸಿದ್ದರಾಮಯ್ಯ ತವನು ಕೇಳಿದ್ವಿ, ಡಿ ಕೆ ಶಿವಕುಮಾರ್ ತವನು ಕೇಳಿದ್ವಿ, ಸುರ್ಜೇವಾಲಾ ತವನು ಕೇಳಿದ್ವಿ. ಕೊನೆಯಲ್ಲಿ ಅಲ್ಟಿಮೇಟ್ ಏನಾಯಿತು, ಪಕ್ಷದಲ್ಲಿ ಪಕ್ಷ ತೀರ್ಮಾನ ತೊಗೊಂಡ್ರು. ಇಲ್ಲ, ಯಾವತ್ತಿಂದ ಪದ್ಧತಿ ಬಂದಿದೆ, ಯಾರು ಸಾಯ್ತಾರೆ ಅವ್ರ ಕುಟುಂಬಕ್ಕೆ ಕೊಡಬೇಕಂತ ಹೇಳ್ಬಿಟ್ಟು ಆವತ್ತಿಂದ ಆ ಪದ್ಧತಿ ಬಂದಿದ್ದೆ, ಅವ್ರಿಗೆ ಕೊಡಬೇಕಾಗ್ತದಂತ ಟಿಕೆಟ್ ಅವ್ರು ಕೊಟ್ಟರು. ನಾನು ಆ ಟೈಮಲ್ಲಿ ಏನಾಯಿತು, ನನ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ನಾನು ಕೇರಳ ಕಳಿಸಿದ್ರು. ನಾನು 15 ದಿನ ಅಲ್ಲಿದ್ದೆ ನಾನು. ಹಾಗಾಗಿ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿದ್ಮೇಲೆ ಬಂದು ದಾವಣಗೆರೆಯೂ ಮಾಡಿದ್ದೀನಿ, ಬಾಗಲಕೋಟಲ್ಲೂ ಮಾಡಿದ್ದೀನಿ. ಮತ್ತು ಈ ವಿಚಾರವಾಗಿ ಸಿದ್ದರಾಮಯ್ಯನ ಅಸಮಾಧಾನ ಇತ್ತು ಅಂತ ನಿಮ್ಮ ಮೇಲೆ ಇನ್ನೂ ಕೋಪ ಇದೆ ಸಿದ್ದರಾಮಯ್ಯನವ್ರಿಗೆ, ಅಥವಾ ಎಲ್ಲ ಶಮನ ಆಗಿದೆ ಏನು? ಇಲ್ಲ, ಹೋಗಿ ಭೇಟಿನೂ ಮಾಡಿದ್ದೀನಿ ನಾನು, 2-3 ಸತಿ ಭೇಟಿನೂ ಮಾಡಿದ್ದೀನಿ. ಆ ಥರ ಕೋಪ ಏನಿಲ್ಲ, ಭೇಟಿ ಮಾಡಿದ್ದೀನಿ, ಆ ಥರ ಏನು ಕೋಪ ಇಲ್ಲ. ಮತ್ತು ಈಗ 2ನೇ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುತ್ತೆ, ಮತ್ತು ಈಗ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ ಅನ್ನೋ ನಿರೀಕ್ಷೆ ಇದೆಯಾ? ಮತ್ತು ನಿಮ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಾ? ಇಲ್ಲ, ನಾನು ಹೇಳ್ತಾ ಇಲ್ಲ, ಎಲ್ಲರಿಗೂ ಆಸೆ ಇರ್ತದೆ. ಮಂತ್ರಿ ಆಗಬೇಕಂತ ಯಾರಿಗೂ ಆಸೆ ಇರಲ್ಲ ಅಂತ ಇಲ್ಲ, ಎಲ್ಲರಿಗೂ ಆಸೆ. ನನಗೂ ನಿರೀಕ್ಷೆ ಇದೆ, 2ನೇ ಪಟ್ಟದಲ್ಲಿ ನನ್ನ ಹೆಸರು ಬರ್ತದಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಅವ್ರು ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧ. ಇಲ್ಲಪ್ಪ, ನೀನು 3 ವರ್ಷ ಮಂತ್ರಿ ಕೊಟ್ಟಿದ್ದೀವಿ ನಾವು, ಈಗ ಪಕ್ಷದ ಕೆಲಸ ಮಾಡೋ ಚುನಾವಣೆ ಬರ್ತಾಯಿದೆ ಅಂದರೆ ನಾವು ಪಕ್ಷದ ಕೆಲಸ ಮಾಡೋಕ್ಕೂ ಸಿದ್ಧ ನಾವು. ಮತ್ತು CM ಮತ್ತು ಮಾಜಿ CM ನಿಮ್ಮ ಪರ ನಿಲ್ತಾರೆ ಅಂತ ಅನಿಸುತ್ತಾ ನಿಮಗೆ? ಸಿದ್ದರಾಮಯ್ಯನವರು ಮತ್ತು ಎಲ್ಲರೂ ನನ್ನ ಪರ. ಈಗ ನಾನು ಹೇಳಿಲ್ವಾ, ಮಂತ್ರಿ ಮಾಡಬೇಕಾದ್ರೆ ಎಲ್ಲರೂ ಕೇಳ್ಕೊಬೋದು, ಪ್ರಪೋಸಲ್ ಕೊಡ್ಬೋದು. ಸಿದ್ದರಾಮಯ್ಯ ಅವರು ಕೊಡ್ಬೋದು, ಡಿ ಕೆ ಶಿವಕುಮಾರ್ ಅವರು ಜಮೀರ್ ಅವ್ರನ್ನ ಮಾಡಿ ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಇದೆಲ್ಲ, ಅವ್ರು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿ ಸರ್ವೆದಲ್ಲಿ ಯಾರಿಂದ ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ಆಮೇಲೆ ಯಾರಿಂದ ಜನಗಳು ಒಳ್ಳೆಯದಾಗ್ತದೆ, ಯಾರು ಒಳ್ಳೆಯ ಮಂತ್ರಿ ಸ್ಥಾನ ನಡೆಸ್ತಾರೆ ಅಂತೇಳ್ಬಿಟ್ಟು ಅವ್ರ ತ ಮಾಹಿತಿ ಇರ್ತಾರೆ, ಅಂಥವ್ರನ್ನ ಮಾಡೋದು. ನೀವು ದಿಲ್ಲಿಗೆ ಹೋದ ತಕ್ಷಣ ಯಾರಿಗೂ ಮಾಡಲ್ಲ. ಭಾಳ ಜನ MLAಗಳು ಪಾಪ ಕೂತಿದ್ದು ತಪ್ಪೇನಿಲ್ಲ ಅಂತ ಹೇಳಲ್ಲ ನಾನು. ಈಗ ಮೊದಲೇ ಬಾರಿನೂ MLA ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ಕೂತಿದ್ದಾರೆ, ಅದಲ್ಲಿ ಕೂತಿ ಕೇಳೋದಲ್ಲೂ ತಪ್ಪಿಲ್ಲ. ಅಂದರೆ ಯಾರು ಮಾಡಬೇಕಾದ್ರು, ಈಗ ನಾನು ಮೊದಲೇ ಬಾರಿನೇ ನಾನು ಜನತಾದಳ ಪಕ್ಷದಲ್ಲಿದ್ದೆ, ನಾನು ಮೊದಲೇ ಬಾರಿನೇ ಮಂತ್ರಿ ಆದೆ. ನಾನು ಕುಮಾರಸ್ವಾಮಿ 2006ರಲ್ಲಿ ಮುಖ್ಯಮಂತ್ರಿ ಆಗುವಾಗ ನಾನು ಫಸ್ಟ್ ಟೈಮ್ MLA, ಫಸ್ಟ್ ಟೈಮ್ ಮಂತ್ರಿ ಆಗ. ಅದು ಬಿಡಿ, ಈ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿಲ್ವಾ? ಫಸ್ಟ್ ಟೈಮ್ MLA ಆಗಿಬಿಟ್ಟು 2004ಅಲ್ಲಿ ರಾಮನಗರಿಂದ ಫಸ್ಟ್ ಟೈಮ್ MLA, ಫಸ್ಟ್ ಟೈಮಲ್ಲೇ ಮಂತ್ರಿ ಆದರು, ಮುಖ್ಯಮಂತ್ರಿ ಆದರು. ಹಾಗಾಗಿ ಮಂತ್ರಿ ಆಗಬಾರ್ದಂತ ಇಲ್ಲ. ಅಂದರೆ ಯಾರು ಮಾಡಬೇಕಾದ್ರೆ ನಮ್ಮ ಪಕ್ಷ ಏನಾಗಿದೆ, ಹೈಕಮಾಂಡ್ ಪಕ್ಷ. ಹೈಕಮಾಂಡಲ್ಲಿ ನೋಡಿ ಅವ್ರ ಸರ್ವೆದಲ್ಲಿ ಯಾರಿಗೆ ಪಕ್ಷಕ್ಕೆ ಅನುಕೂಲ ಆಗ್ತದೆ, ರಾಜ್ಯಕ್ಕೆ ಅನುಕೂಲ ಆಗ್ತದೆ, ರಾಜ್ಯಕ್ಕೆ ಒಳ್ಳೆಯದಾಗ್ತದೆ ಅಂಥವ್ರನ್ನ ಮಾಡೋದು. ಇದಿಷ್ಟು ಜಮೀರ್ ಅವರ ಹೇಳಿಕೆ. ಅಂದರೆ ನನ್ನ ವಿರುದ್ಧ ಪಿತೂರಿ ಅನ್ನೋದನ್ನು ಸ್ವತಃ ಜಮೀರ್ ಅವರು ಒಪ್ಕೊಂಡಿದ್ದಾರೆ. ಜೊತೆಗೆ ಮೊದಲ ಪಟ್ಟಿಯಲ್ಲಿ ನಿರೀಕ್ಷೆ ಇತ್ತು, 2ನೇ ಪಟ್ಟಿಯಲ್ಲೂ ಕೂಡ ನಿರೀಕ್ಷೆ ಇದೆ, ಆದರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆದರೆ ದಾವಣಗೆರೆ ವಿಚಾರವಾಗಿ ಆಗಿರ್ತಕ್ಕಂಥ ಗೊಂದಲವೇ ಇಷ್ಟೆಲ್ಲಕ್ಕೆ ಕಾರಣ ಅನ್ನೋದು ಕೂಡ ಅವರು ಸ್ಪಷ್ಟಪಡಿಸ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ರವಿ ಸಚೇತ್, ಪಬ್ಲಿಕ್ ಟಿವಿ, ಬೆಂಗಳೂರು. ಅಲ್ಲಿಗೆ ಬಹಳ ಸ್ಪಷ್ಟ, ಸಚಿವ ಸ್ಥಾನಕ್ಕಾಗಿ ಹಳೆಯ ಲೆಕ್ಕವನ್ನ ಚುಕ್ತಾ ಮಾಡ್ತಾ ಇದ್ದಾರೆ ಮಾಜಿ ಸಚಿವರು. ಹಳೆಯ ಲೆಕ್ಕ ಚುಕ್ತಾ ಮಾಡ್ತಿದ್ದಾರೆ ಮಾಜಿ ಸಚಿವರು. ತಪ್ಪಾಯ್ತು, ಕ್ಷಮಿಸಿ ಅಂತ ಅಂದಿದ್ಯಾಕೆ ಜಮೀರ್? ನಾವು ಹೇಳಿದ್ವಲ್ಲ, ಹಳೆಯ ಲೆಕ್ಕ ಚುಕ್ತಾ ಮಾಡ್ತಾ ಇರೋದು. ಸಂಪುಟ ವಿಸ್ತರಣೆ ಹೊತ್ತಲ್ಲೇ ಕ್ಷಮೆ ಕೇಳಿದ್ಯಾಕೆ? ಜಮೀರ್ಗೆ ಕಾಡ್ತಾ ಇದೆಯಾ ಸಚಿವ ಸ್ಥಾನ ಕೈ ತಪ್ಪುವಂತಹ ಆತಂಕ? ಜಮೀರ್ ವಿಚಾರದಲ್ಲಿ ಹೈಕಮಾಂಡ್ ಇದನ್ನು ಕ್ಷಮಿಸಕ್ಕೆ ಆಗಲ್ಲ ಅಂತ ಫುಲ್ ರಾಂಗ್ ಆಗಿದೆ. ಹೀಗಾಗಿ ಸ್ಪಾಂಜ್ ರೀತಿಯಲ್ಲಿ ಬೆಣ್ಣೆ ಮಾತಿನ ಮೂಲಕ ಹೈಕಮಾಂಡ್ ಅನ್ನ ಕರಗಿಸುವ ಪ್ರಯತ್ನವನ್ನ ಜಮೀರ್ ಅಹಮದ್ ಖಾನ್ ಮಾಡ್ತಿರೋದು ಸ್ಪಷ್ಟ. ಗೊತ್ತಾಗ್ತಿದೆ ಅವರಿಗೆ, ಕಾಲ ಕಳೀತಾ ಇದ್ದ ಹಾಗೆ ನನ್ನನ್ನು ಬಿಟ್ಟು ಇನ್ಯಾರನ್ನಾದ್ರೂ ನನ್ನ ಜಾಗಕ್ಕೆ ತರಬಹುದು ಅನ್ನುವಂತಹ ಆತಂಕ ಇದೆ. ಪರಿಸ್ಥಿತಿಗಳು ಬೇರೆ ಬೇರೆ ರೀತಿ ಆಲೋಚನೆ ಮಾಡೋಣ ಅಂದ್ರೆ ಅದೂ ಸಾಧ್ಯ ಇಲ್ಲ. ಹೀಗಾಗಿ ಮುನಿಸಿಕೊಂಡಿರೋರನ್ನೇ ಒಲಿಸಿಕೊಳ್ಳುವ ಪ್ರಯತ್ನವನ್ನ ಜಮೀರ್ ಅಹಮದ್ ಖಾನ್ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಈ ವಿಚಾರದಲ್ಲಿ ನನ್ನ ತಪ್ಪೇ ಇಲ್ಲ, ನನ್ನ ಬಗ್ಗೆ ಬೇರೆಯವ್ರು ಅಪಾರ್ಥ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ ಅಂತ ಅಂತರವನ್ನ ಕಾಯ್ದುಕೊಳ್ತಾ ಇದ್ರು. ಇವತ್ತು ಪಬ್ಲಿಕ್ ಟಿವಿಗೆ ಓಪನ್ ಆಗಿ ಮಾತಾಡ್ತಾ ಹಳೆಯ ಲೆಕ್ಕವನ್ನ ಚುಕ್ತಾ ಮಾಡಿದ್ದಾರೆ.